ವಿನಿಮಾ BSc ನರ್ಸಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೇರ ವಿಷಯಕ್ಕೆ ಬರೋಣ. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ದಕ್ಷಿಣ ಕನ್ನಡದವರು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದು BSc ಮತ್ತು GNM ನರ್ಸಿಂಗ್ ಮಕ್ಕಳಿಗೆ. ಸೊ ಏನಿದೆ ಅಂತ ಬಿಟ್ಟು ಹೇಳ್ತೀನಿ. 2024-25 ಸಾಲಿನ BSc ನರ್ಸಿಂಗ್ ಮತ್ತು GNM ನರ್ಸಿಂಗ್ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅರ್ಹ ಅಲ್ಪಸಂಖ್ಯಾತರ ಸಮುದಾಯದ ಅಂದರೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ಸ್ ಮತ್ತು ಪಾರ್ಸಿ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಪ್ರೋತ್ಸಾಹ ಧನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದು ಯಾರಿಗೆಲ್ಲ ಅನ್ವಯಿಸುತ್ತೆ, ಅರ್ಹತೆಗಳೇನು, ಕ್ರೈಟೀರಿಯಾ ಏನಿದೆ ಅಂತ ಹೇಳ್ತೇನೆ. ಅದಕ್ಕೆ ಸೂಚನೆಗಳು ಸಹ ಕೊಟ್ಟಿದ್ದಾರೆ. ಸೊ ಅರ್ಹತೆಗಳು ಬಂದುಬಿಟ್ಟು ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ನಿವಾಸಿಗಳೇ ಆಗಿರಬೇಕು, ಅಂದರೆ ಕರ್ನಾಟಕದ ಸ್ಟೂಡೆಂಟೇ ಆಗಿರಬೇಕು. ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಜನಾಂಗಕ್ಕೆ ಸೇರಿದವರಾಗಿರಬೇಕು. ಕೋರ್ಸ್ನ ಅವಧಿಯಿಂದ ಪೂರ್ಣಾವಧಿ ತನಕ ನಿಮಗೆ ದುಡ್ಡು ಸಿಗ್ತದೆ ಅಂತ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಯ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ರೂಪಾಯಿ 2,50,000 ಮೀರಿರಬಾರ್ದು. ಅದರ ಒಳಗಡೆ ಆ ಚೌಕಟ್ಟೊಳಗೆ ಇರಬೇಕು ನಿಮ್ಮ ಇನ್ಕಮ್ ಫ್ಯಾಮಿಲಿದು. ವಿದ್ಯಾರ್ಥಿಗಳನ್ನು ಅನುದಾನದ ಲಭ್ಯತೆ ಅನುಸಾರ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ನಿಮ್ಮ ಮೆರಿಟ್ ಎಷ್ಟಿದೆ ಅನ್ನೋದ್ರ ಮೇಲೆ ನಿಮಗೆ ಎಷ್ಟು ಅವಧಿ ಎಷ್ಟು ಅನುದಾನ ಬರ್ತದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ವಿದ್ಯಾರ್ಥಿಗಳು ಸದರಿ ಯೋಜನೆಯಡಿ ಉತ್ತೇಜನ ಮೊತ್ತವನ್ನು ಪಡೆಯಲು ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಹೊಸ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ಈಗ ಹೇಳಿದಷ್ಟು ಅರ್ಹತೆಗಳು ಅಂದರೆ ಕ್ರೈಟೀರಿಯಾ ಆಗಿತ್ತು, ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾರ್ಯಾರು ಹಾಕ್ಬೋದು ಅನ್ನೋದು. ಈಗ ಸೂಚನೆಗಳ ಬಗ್ಗೆ ಹೇಳೋಣ. ಸೊ ಸೂಚನೆಗಳೇನೆಂದರೆ, ಮೇಲೊಂದು ಲಿಂಕ್ ಕೊಟ್ಟಿದ್ದಾರೆ, ಅದ್ರ ಮೂಲಕ ಅರ್ಜಿ ಸಲ್ಲಿಸ್ಬೋದು. ಎರಡನೇದು ಬಂದುಬಿಟ್ಟು ಈ ವಿದ್ಯಾರ್ಥಿಗಳು ತಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸೀಡಿಂಗ್ ಹಾಗೂ NPCI ಮ್ಯಾಪಿಂಗ್ ಆಗಿರುವುದನ್ನು ಖಾತ್ರಿಪಡಿಸ್ಕೊಳ್ಳೋದು. ಅಂದರೆ ಈ ಎರಡೂ ಆಗಲಿಲ್ಲ ಅಂತೇಳಿ ನಿಮಗೆ ದುಡ್ಡು ಬರಲ್ಲ. ಸೊ ನೀವು ಬ್ಯಾಂಕ್ ಜೊತೆ ಸೀಡಿಂಗ್ ಮತ್ತು NPCI ಮ್ಯಾಪಿಂಗ್ ಸಹ ತಪ್ಪದೆ ಮಾಡ್ಕೊಳ್ಳಿ. ಸೊ ಇದೆರಡು ಸೂಚನೆಗಳನ್ನ ಅವ್ರು ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 10/11/2024 ತನಕ ಕೊಟ್ಟಿದ್ದಾರೆ. ಸೊ ಅಲ್ಪಸಂಖ್ಯಾತರು ಸುಮ್ಮನೆ ಮಿಸ್ ಮಾಡ್ಕೋಬೇಡಿ. ನೀವು ಇದನ್ನು ಒಂದೊಳ್ಳೆ ಆಪರ್ಚುನಿಟಿ ಇದೆ, ಅಪ್ಲಿಕೇಶನ್ ಹಾಕಿ ಲಿಂಕಲ್ಲಿ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಂಬರ್ ಕೊಟ್ಟಿದ್ದಾರೆ, ಸಹಾಯವಾಣಿ. ಸೊ ಅದಕ್ಕೆ ಸಂಪರ್ಕ ಮಾಡಿ ನೀವು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಇಂಥ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.